ತಾಯಿಗೆ ಸಮಾನರಾದ ಅತ್ತಿಗೆ ಮೇಲೆ ಇದೆಂಥ ಅಟ್ಟಹಾಸ. ರಸ್ತೆಯಲ್ಲೇ ರಾಕ್ಷಸನಂತೆ ಹಿಗ್ಗಾಮುಗ್ಗ ಥಳಿಸಿ ದರ್ಪ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಮಾನವೀಯತೆಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ದುಡ್ಡು ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಹಾಗೆ ಜಮೀನಿಗಾಗಿ ಅಣ್ಣ ತಮ್ಮಂದಿರ ನಡುವೆಯೇ ಕಲಹಗಳೇ ನಡೆಯುತ್ತಿವೆ. ಜಮೀನಿಗಾಗಿ ತಾಯಿಯ ಸಮಾನಳಾದ ಅತ್ತಿಗೆಯ ಮೇಲೆ ಮೈದುನನೇ ನಡು ರಸ್ತೆಯಲ್ಲಿ ಭೀಕರವಾಗಿ ಹಲ್ಲೆ ಮಾಡಿರುವ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ನಡು ರಸ್ತೆಯಲ್ಲೇ ಅತ್ತಿಗೆ ಅಂತಾನೂ ನೋಡದೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಿರುವ ಮೈದುನ, ಹಲ್ಲೆಯಿಂದ ಆಸ್ಪತ್ರೆಗೆ ದಾಖಲಾದ ಮಹಿಳೆ, ಪತ್ನಿಯ ಸ್ಥಿತಿಯನ್ನ ಕಂಡು ಕಣ್ಣೀರಾಗ್ತಿರುವ ಗಂಡ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಡಿಸಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಮೂಲದ ಬಚ್ಚಪ್ಪ ಹಾಗೂ ಮುನಿಕೃಷ್ಣ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಆಗಿದ್ರೂ ಕೂಡ ಇವರಿಗೆ 17 ಗುಂಟೆ ಕೃಷಿ ಜಮೀನು ರಸ್ತೆಯ ಪಕ್ಕದ ಮಾರ್ಗದಲ್ಲೇ ಇದೆ. ಇದೇ ವಿಚಾರವಾಗಿ ಕೋರ್ಟ್ ಮುಖಾಂತರ ಜಮೀನು ಭಾಗಗಳು ನಡೆದಿವೆ. ಆದರೆ ನನಗೆ ಇನ್ನೂ ಜಮೀನು ಸಿಗಬೇಕು ಎಂದು ತಮ್ಮನಾದ ಮುನಿಕೃಷ್ಣ ಕಿರಿಕ್ ಮಾಡಿದ್ದಾನೆ. ಅಲ್ಲದೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆದರೆ ಪೊಲೀಸರು ನ್ಯಾಯ ಒದಗಿಸೋದನ್ನ ಬಿಟ್ಟು ತಮ್ಮ ಮುನಿಕೃಷ್ಣ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಹಲ್ಲೆಗೊಳಗಾದ ಲಕ್ಷ್ಮೀ ದೇವಮ್ಮ ಹಾಗೂ ಬಚ್ಚಪ್ಪ ದಂಪತಿಗೆ ವಯಸ್ಸಾಗಿದ್ದು ಕೃಷಿ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ತಮಗೆ ಸೇರಿದ 17 ಗುಂಟೆ ಜಮೀನನ್ನ ಬಾಡಿಗೆಗೆ ಕೊಟ್ಟು ಜೀವನ ನಡೆಸಲು ಮುಂದಾಗಿದ್ರು. ಅದ್ಯಾವಾಗ ತನ್ನ ಅಣ್ಣ ಬಚ್ಚಪ್ಪ ಜಮೀನನ್ನು ಬಾಡಿಗೆಗೆ ಕೊಡ್ತಾ ಇದ್ದಾರೆ ಎಂದು ತಿಳಿದು ಬಂದಿತ್ತೋ ತಮ್ಮ ಮುನಿಕೃಷ್ಣನಿಗೆ ಅಣ್ಣ ಹಾಗೂ ಅತ್ತಿಗೆ ಮೇಲೆ ಕೋಪ ನೆತ್ತಿಗೇರಿದೆ. ತೋಟಕ್ಕೆ ಬರ್ತಿದ್ದ ಅತ್ತಿಗೆ ಲಕ್ಷ್ಮೀ ದೇವಮ್ಮನನ್ನ ಕಂಡ ಮುನಿಕೃಷ್ಣ ಅತ್ತಿಗೆಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಅಲ್ಲೇ ಕಾಲಿನಲ್ಲಿ ಒದ್ದು ಪಕ್ಕದಲ್ಲೇ ಇದ್ದ ಬಾವಿಗೆ ತೆಳ್ಳಲು ಮುಂದಾಗಿದ್ದ ಕಿರಾತಕ ಮೈದುನ ಮುನಿಕೃಷ್ಣ. ಅಲ್ಲದೆ ನಡು ರಸ್ತೆಯ ಪಕ್ಕದಲ್ಲೇ ಮನಸ್ಸೋ ಇಚ್ಛೆ ಮುನಿಕೃಷ್ಣ ದಂಪತಿಗಳು ಅತ್ತಿಗೆಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. మా దాంట్లో మేము బాడెక్కించుంటే పని చేపిస్తా అంటే వచ్చి నా మీద వచ్చేసి కొట్టి ఇట్లా బయలుకి దెబ్బకి తోసుకొని పోతా అంటే నేను ఆడే పడిపోతున్నా. ఇద్దరు వచ్చి పట్టుకొని కొట్టిండారు నన్ను. ఈ కాలు ఊనమైపోయింది, కాలు నడిచాక అయ్యలేదా. ఈ గుజ్జు మీదను నొస్తా ఉంది. ఇది చెవుకేసి చెవు కమ్మ కూడా వేసింది, కమ్మ కూడా లేదా. ఈ చెయ్యి మీదను చెయ్యి ఇట్లా పొడిసేపటికి అంతా నొస్తా ఉంది. మా దాంట్లో మేము వండుకొని మా పైన వచ్చిండారు, వాళ్ళ దాంట్లోకి ఏం పోయిండలేదా. మేము కష్టపడే అవుతా ఉండలేదు. మనకి అందుకే బాడెక్కిస్తామని మేము మిస్ చేసింటా వాళ్ళ మీద గలాటిపోయినారు. మా మీద వచ్చి నన్ను ఇద్దరు పట్టుకొని కొట్టిండారు. ఎవరు లేరు, మా యజమాని కూడా ఇంటికి పోయినాడు. ఆగా ఎవరు దావ పక్క ఇంటి దావలో ఉండేవాళ్ళు వచ్చి ఇప్పించిండారు నన్ను. మునికృష్ణప్ప మంజమ్మ ఇద్దరు వచ్చి నేను పట్టుకొని కొట్టిండారు. ఇద్దరు ఈడ్స్లాడి బాయిలోకి వేసేస్తాను నీ అమ్మునేదంగా అని చెప్పేసి వచ్చి పట్టుకొని వేసి ఆటకే నేను ఆడే గిన్నె మీద పడిపోతున్నాయి. పడిపోయేపటికి దావేంటి పోయేవాళ్ళు ఆడ అంగటా ఉన్నవాళ్ళు అంతా వచ్చి ఇడిపించింది అసలు. అంత జరిగింది. మా దాంట్లో మేము ఉండుకొని వాళ్ళు ఇచ్చేసినారు. రాయిలే కొట్టినాడు సార్, రాయిలే చెవుకు వేసినాడు. చెవు కమ్మ కూడా వేసింది. ఈత ಹಾಸ್ಪಿಟಲ್ వచ్చి ఇట్లా చెవుకు వేసినాడు అనేప్పటికీ చూస్తే కమ్మలేదు. ಇನ್ನು ಗಲಾಟೆಯನ್ನ ಕಂಡ ಸ್ಥಳೀಯರು ಗಾಯಗೊಂಡ ಅತ್ತಿಗೆ ಲಕ್ಷ್ಮೀ ದೇವಮ್ಮನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇಂಥ ಘಟನೆ ತಿಳಿದು ಆಸ್ಪತ್ರೆಗೆ ಬಂದ ಗಂಡ ಬಚ್ಚಪ್ಪ ಹೆಂಡತಿ ಲಕ್ಷ್ಮೀ ದೇವಮ್ಮಳ ಪರಿಸ್ಥಿತಿ ಕಂಡು ಕಣ್ಣೀರಾಕಿದ್ರು. ಅಲ್ಲದೆ ಇಷ್ಟಕ್ಕೆಲ್ಲ ಪೊಲೀಸರ ವೈಫಲ್ಯವೇ ಕಾರಣ ಎಂದು ಆಕ್ರೋಶವನ್ನ ಹೊರಹಾಕಿದ್ರು.
ನಮ್ಮಕ ಕೋರ್ಟ್ನಾಗ ಇದ್ದಿದ್ದ ಕಡೆ ತೋರಿಸ್ಬಿಟ್ಟಾರೆ 17 ಗುಂಟೆ ನಮ್ಮದಾಗ ನಾವು ಕೆಲಸ ಮಾಡ್ತಾಯಿದ್ರೆ ನಾವು ಮಾಡ್ತಾಯಿದ್ರೆ ತಮ್ಮನಾಗನು ಹೆಂಗ್ಸ್ ಇಲ್ಲಿ ಹೋಗ್ಬಿಟ್ಟಾಗ ನಮ್ಗೆ ಯಾರು ಇಲ್ಲ ವಯಸ್ಸಾಗಿದೆ ನಮ್ಗೆ ಪೊಲೀಸು ನಮ್ಗೆ ಬಂದಿಲ್ಲ 3 ತಿಂಗಳ ನೋಡ್ತಾಯಿದ್ರು ಪೊಲೀಸು ನಮ್ಗೆ ಸರ್ಕೊಂಡು ಕೊಡಲ್ಲ ನಾವು ಮುದುಕರಿಬ್ಬರು ಓಟಾಗ 17 ಗಂಟೆ ಆಗದೆ ಅದ್ರಾಗ ಮಶಾಣ ನಂದ್ರಾಗದೆ ಬಾಯಿ ನಂದ್ರಾಗದೆ ಇನ್ನು ಅವನದ್ರಾಗ ನನಗೆ ಬರಬೇಕು ಬಂದಾನು ಬಿಟ್ಟಿದ್ದೀನಿ ನಂದ್ರಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗ ಅವ್ನು ಓದವನೆ ನಮ್ಗೆ ಓದಿಲ್ಲ ಯಾರವನು? ಮುನ್ಸಿಟ್ನಪ್ಪ. ಏನಾಯ್ತು ಬೆಳಿಗ್ಗೆ ನಾನು ಇರಲ್ಲ ನಮ್ಮ ಹೆಂಗ್ಸನ್ನ ಹಿಡ್ಕೊಂಡು ಒಯ್ದಾಕ್ಬಿಟ್ಟವನೆ ಗಾಡಿ ರೋಡಾಗಿ ದಬ್ಬಾಕ್ಬಿಟ್ಟು ಬಂದು ಎಗ್ರೆಗಿದಿ ನಮ್ಮ ಹೆಂಗ್ಸನ್ನ ಒದ್ದವನ ನಾನು ಇರಲ್ಲ ನಮ್ಗೆ ಯಾರು ದಿಕ್ಕಿಲ್ಲ ಕಿವಿ ಏಟಾಗಿದೆ ಸೊಂಟ ಏಟಾಗಿದೆ ಇವೆಲ್ಲ ಗಿಚ್ಚಲಾಗ್ಯವೆ ಕಿವಿಗೆ ಒಲೆ ಹೋಗ್ಬಿಟ್ಟಿದೆ ನಮ್ಗೆ ಯಾರು ಇದ್ರಲ್ಲ ನಮ್ಮ ಹೆಂಡ್ರಗಂಡು ಇಬ್ಬರೇ ಇರೋದು ನಾವು ನಮಗೆ ಯಾರೂ ರಕ್ಷಣೆ ಇಲ್ಲ ಪೊಲೀಸ್ಗಳು ರಕ್ಷಣೆ ಇಲ್ಲ ನಮ್ಗೆ 3 ತಿಂಗಳ నుంచి ಪೊಲೀಸ್ ಹೋದೆ ನಮ್ಗೆ ರಕ್ಷಣೆ ಕೊಡಲ್ಲ ಇವತ್ತು ಹೋಗಿ ಏನೋ ಅಷ್ಟು ನಾವು ಜೀವನ ಮಾಡ್ಕೊಳ್ಳೋ ಅಂತಂದು ಕೆಲಸ ಮಾಡೋದು ಆಗಲ್ಲ ಏನೋ ಜೀವನ ಮಾಡಬೇಕು ಅಂತಂದು ಏನೋ ಬಾಡಿಗೆ ಏನೋ ಕೊಟ್ಟು ನಾನು ಜೀವನ ಮಾಡಬೇಕಂತಿದ್ದೆ ನಮ್ಮನ್ನ ಅವನು ಮುಂದೆ ಏರಿಸಬಾರ್ದು ಅಂತಂದು ಕೋರ್ಟು ಕಚೇರಿಲ್ಲ ಮಾಡ್ತಾವನೆ ಕೋರ್ಟಾಗ ನಮ್ಮ ಅಣ್ಣಗೊಂದು ಭಾಗ ಆಗಿದೆ ನಮ್ಮ ತಾಯಿ ತಂದಗೊಂದು ಭಾಗ ಆಗಿದೆ ನನಗೆ ಒಂದು 17 ಗುಂಟೆ ನನಗೆ ಕೊಟ್ಟವ್ರೆ ಅವನಿಗೆ 17 ಗುಂಟೆ ಕೊಟ್ಟವ್ರೆ. ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಇವರಿಬ್ಬರ ಕಥೆಯೂ ನಡೆದಿದೆ. ಸ್ವಂತ ಅತ್ತಿಗೆ ಅಂತಾನು ನೋಡದೆ ವಯಸ್ಸಾದ ಲಕ್ಷ್ಮೀ ದೇವಮ್ಮ ಮೇಲೆ ಮೈದುನನೇ ಹಲ್ಲೆ ಮಾಡಿದ್ದು ಹಿರಿಯ ಜೀವಗಳಿಗೆ ಮುಂದಿನ ದಿನಗಳಲ್ಲಿ ಪೊಲೀಸರು ರಕ್ಷಣೆ ಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.